ವೆಲ್ಕಮ್ ಟು ರೋಸ್ಲಿನ್ ಡೈರೀಸ್. ಇವತ್ತು ನಾವಿರುವ ಜಾಗ ರೋಮ್ ಅಲ್ಲಿ, ಇಟಲಿ ಎಂಬ ದೇಶದಲ್ಲಿ ಇರುವ ರೋಮ್ ಸಿಟಿಯಲ್ಲಿ ಇದ್ದೀವಿ. ನಾವಿವಾಗ ಇರೋದು ಬೆಸಿಲಿಕಾ ಪಪಾಲೆ ಡಿ ಸಂತ ಮರಿಯಾ ಮೆಗಿರರಿ ಚರ್ಚ್ ನಲ್ಲಿ, ರೋಮ್ ನಲ್ಲಿ ಇರೋ ಚರ್ಚ್. ಇದು 1700 ಇಸ್ವಿಯಲ್ಲಿ ಕಟ್ಟಿರೋದು, 17th ಸೆಂಚುರಿಯಲ್ಲಿ. ಈ ಚರ್ಚ್ನ ವಿಶೇಷತೆ ಅಂದರೆ 92 ಮೀಟರ್ ಎತ್ತರದಲ್ಲಿದೆ ಚರ್ಚ್, ಮತ್ತು ಇದು ಲ್ಯಾಟಿನ್ ಕ್ಯಾಥಲಿಕ್ ರಿಲೇಟೆಡ್ ಆಗಿ ಕಟ್ಟಿಸಿದ್ದಾರೆ. ಮತ್ತು ಇದು ಬಂದುಬಿಟ್ಟು ಲಾರ್ಜೆಸ್ಟ್ ಮರಿಯನ್ ಚರ್ಚ್ ರೋಮ್ನಲ್ಲಿರೋದು ಅಂತ ಹೇಳಲ್ಪಡುತ್ತಿದೆ. ನೋಡಿ, ಮತ್ತೆ ಮರಿಯಮ್ಮನವರ ದೃಶ್ಯನೂ ಇದೆ. ಒಳಗೆ ಹೋಗ್ತಾ ಇದ್ದೀವಿ. ಓಕೆ, ಒಳಗೆ ಇಂಟೀರಿಯರ್ ಎಲ್ಲ ನೋಡಿ, ಎಷ್ಟು ದೊಡ್ಡದಿದು ಚರ್ಚ್, ಸಖತ್ತಾಗಿದೆ. ಚರ್ಚಲ್ಲಿ ಬರಬೇಕಾದ್ರೆ ನೀವು ರೋಮಲ್ಲೇ ಬರಬೇಕು. ಚರ್ಚ್ ನೋಡಿ ಎಷ್ಟು ಫುಲ್ಲು ಗೋಲ್ಡಲ್ಲಿ ಮಾಡಿರೋ ಥರ ಇದೆ. ಗೋಲ್ಡಲ್ಲೇ ಗೊತ್ತಿಲ್ಲ. ಚರ್ಚಿನ ಒಳಭಾಗದಲ್ಲಿ ನೋಡ್ಬೋದು, ಫುಲ್ಲು ಗೋಲ್ಡಲ್ಲಿ ಕೆತ್ತಿರೋ ಆಗಿದೆ. ಇನ್ನೊಂದಲ್ಲಿ ನೋಡಿ, ಯೇಸು ಕ್ರಿಸ್ತರ ಮಾತೆ ಮರಿಯಮ್ಮನವರಿಗೆ ಕೈ ಮೇಲೆ ಕೈ ಹಾಕೋದು. ಸೀಲಿಂಗ್ ಲೆವೆಲ್ ನೋಡ್ಬೋದು. ಸೀಲಿಂಗ್ ಎಲ್ಲ ನೋಡಿದ್ರೆ ಇಲ್ಲಿದೆ ಫುಲ್ ಗೋಲ್ಡಲ್ಲಿ ಕೆತ್ತಿರೋ ಥರ ಇದೆ. ಇಲ್ಲಿ ಚರ್ಚ್ ಅನ್ನೋದು ನೋಡಬೇಕಾದ್ರೆ ರೋಮಲ್ಲೇ ಬರಬೇಕು. ಫುಲ್ಲು ಗೋಲ್ಡಲ್ಲಿ ಕೆತ್ತಿರೋದು ಯಾವ ರೀತಿ ಇದೆ ನೋಡಿ. ಸೀಲಿಂಗ್ ಬೇರೆ ಲೆವೆಲು. ಚರ್ಚ್ ಅಂತೂ ಟಾಪ್ ಕ್ಲಾಸಲ್ಲಿದೆ ಚರ್ಚ್. ಇದು ಒಂದು ಜಾಗ ಇದೆ ನೋಡಿ, ಎಲ್ಲ ಕಡೆ ಇಂಟೀರಿಯರ್ ಎಲ್ಲ ಟಾಪ್ ಲೆವೆಲ್. ಈ ಕನ್ಫೆಷನ್ ಮಾಡಬೇಕಾದ್ರೆ ಮಾಡ್ಬೋದು. ಫಾದರ್ಸ್ ನೋಡಿ, ಸಖತ್ತಾಗಿದೆ ಚರ್ಚ್ ಮಾತ್ರ. ನೋಡಿ, ಇಲ್ಲಿದು ಬಸ್, ರೋಮ್ದು ಬಸ್. ಇಲ್ಲಿದು ಚರ್ಚ್ ನೋಡಿ. ಇಲ್ಲಿದು ಸ್ವಲ್ಪ ಲೋಕಲ್ ಜನಗಳು ಇದ್ದಾರೆ. ಇದೊಂದು ಸಣ್ಣ ಒಳಗಡೆ ಗುರುತದಾರ ಇದೆ, ಹೋಗಬೇಕು. ತುಂಬ ಇದೆ. ಮರಿಯಮ್ಮನ ಚರ್ಚ್ ಇದೆ. ಕೊಲೋಸಿಯಂಗೆ ಸ್ವಾಗತ ಸುಸ್ವಾಗತ. ಈಗ ಮುಂದೆ ನೋಡ್ತಾ ಇರೋದೇ ನೀವು ಒನ್ ಅಮಾಂಗ್ ದಿ 7 ವಂಡರ್ಸ್ ಆಫ್ ದಿ ವರ್ಲ್ಡ್, ಕೊಲೋಸಿಯಂಗೆ ಸ್ವಾಗತ. ಇಲ್ಲಿ ಗ್ಲಾಡಿಯೇಟರ್ಸ್ ಆಗಲಿ, ರೋಮನ್ಸ್ ಆಗಲಿ ಯುದ್ಧ ಮಾಡ್ತಾ ಇದ್ದ ಇದರ ಚರಿತ್ರೆ ನಿಮಗೆ ಗೊತ್ತಿದೆ. ಗ್ಲಾಡಿಯೇಟರ್ಸ್ ಫೈಟ್ ಮಾಡಿದ ಜಾಗ, ಮೃಗಗಳ ಜೊತೆಗೆ ಹೊಡೆದಾಡಿದ ಜಾಗ, ನೀರು ತುಂಬಿಸಿ ಬೋಟಲ್ಲಿ, ಶಿಪ್ಪಿಂಗಲ್ಲಿ ಜಗಳ ಮಾಡಿದ ಜಾಗ ಎಲ್ಲ. ಇವಾಗ ಕಾಲದಲ್ಲಿ ಫುಟ್ಬಾಲ್, ಕ್ರಿಕೆಟ್ ಎಲ್ಲ ನೋಡ್ತಾ ಇದ್ದೀವಿ. ಆ ಕಾಲದಲ್ಲಿ ಎಲ್ಲ ಇವರು ಕತ್ತಿಯಲ್ಲಿ ಯುದ್ಧ ಮಾಡೋದಾಗಿ ಫೈಟ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು, ಎಂಟರ್ಟೈನ್ ಮಾಡ್ತಾಯಿದ್ರು. ಆ ಜಾಗ ಇದು ಕೊಲೋಸಿಯಂ. ರೋಮನ್ ಎಂಪೈರ್ ಅವಾಗ ಗ್ಲಾಡಿಯೇಟರ್ಸ್ನ ಇಟ್ಟು ಜಗಳ ಆಡಿ ಅವ್ರನ್ನ ನೋಡಿ ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡ್ತಾಯಿದ್ರು. ಆ ರೀತಿ ಆಗಿತ್ತು ಇಲ್ಲಿದ ಅವಸ್ಥೆ. ನಾವು ಎರೇನಾ ಲೈನ್ ಬುಕ್ ಮಾಡಿದ್ದೀವಿ, ಅದು ಆಚೆ ಬರುತ್ತೆ. ಆಗ ಎರೇನಾ ಲೈನಲ್ಲಿ ಹೋಗಿ ನಮ್ಮ ಟಿಕೆಟ್ ಶೋ ಮಾಡಿ ನಾವು ಒಳಗೆ ಹೋಗ್ತೀವಿ. ಓಕೆ, ನಾವು ಬುಕ್ ಮಾಡಿದ ಜಾಗದಲ್ಲಿ ಜಾಸ್ತಿ ಇಲ್ಲ. ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ನೋಡುವ. ಅಟ್ಲೀಸ್ಟ್ ಒಂದು ಭಾಗ ನೋಡಲಿಕ್ಕೆ ಸಿಗುತ್ತೆ ಅಂತ ಕೊಲೋಸಿಯಮ್ದು. ಓಕೆ, ಇದು ಕೊಲೋಸಿಯಂನ ಒಳಭಾಗ ನೋಡಿ ಯಾವ ರೀತಿ ಅಂತ. ಇದು 79 AD ಬಿಲ್ಟ್ ಮಾಡಿ 80 AD ಕಂಪ್ಲೀಷನ್ ಆಗಿರೋದು. 50,000 ಜನ ಇಲ್ಲಿ ಕೂರ್ಬೋದು ಎಂಟರ್ಟೈನ್ಮೆಂಟಿಗೆ. ಆ ಕಾಲದಲ್ಲಿ ಜೂಲಿಯಸ್ ಸೀಸರ್ ಎಂಬವ ರೂಲ್ ಮಾಡ್ತಾ ಇದ್ದ. ಅವನ ಎಂಟರ್ಟೈನ್ಮೆಂಟಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ. 9,000 ಮೃಗಗಳು ಇಲ್ಲಿ ಸತ್ತಿವೆ. ಮತ್ತು ಗ್ಲಾಡಿಯೇಟರ್ಸ್ ಈ ಎರೀನಾ, ನಾವೆಲ್ಲಿ ನಿಲ್ತಾ ಇದ್ದೀವಿ, ಈ ಎರೀನಾದಲ್ಲಿ ಫೈಟ್ ಮಾಡ್ತಾಯಿದ್ರು. ಇದು ಆವಾಗ ಸ್ಯಾಂಡಲ್ಲಿ, ವುಡನ್ ಫ್ಲೋರ್ ಆಗಿ ಸ್ಯಾಂಡಲ್ಲಿ ಕವರ್ ಆಗಿತ್ತು. ಇಲ್ಲಿಂದ ಅವರು ಫೈಟ್ ಮಾಡ್ತಾಯಿದ್ರು ಗ್ಲಾಡಿಯೇಟರ್ಸ್, ಬ್ಲಡ್ ಫೈಟ್ ಅಂತ ಹೇಳ್ಬೋದು. ಅದೇ ಥರ ವೈಲ್ಡ್ ಆ್ಯನಿಮಲ್ಸ್ನ ಇಟ್ಟು ಗ್ಲಾಡಿಯೇಟರ್ಸ್ ಫೈಟ್ ಮಾಡ್ತಾಯಿದ್ರು. ಗ್ಲಾಡಿಯೇಟರ್ಸ್ ಜೊತೆಗೇನು ಕೂಡ ಇಲ್ಲಿ ಫೈಟ್ ಮಾಡ್ತಾಯಿದ್ರು. ಮತ್ತು ಇದರ ವಿಶೇಷತೆ ಅಂದರೆ ಇದು 85 ಮೀಟ್ರ್ ಉದ್ದ ಇದೆ, ಅಗಲ 48 ಮೀಟ್ರ್ ಇದೆ. 85 to 48 ಮೀಟರ್ಸ್ ಓವಲ್ ಶೇಪಲ್ಲಿ ಬಿಲ್ಡ್ ಮಾಡಿದ್ದಾರೆ ಈ ಕೊಲೋಸಿಯಂ. 50,000 ಜನ ಕೂರೋ ಜಾಗ ಆಗಿದೆ ಇದು. ಮತ್ತೆಂತ ಕೊಲೋಸಿಯಂನ ಒಂದು ಭಾಗದ ದೃಶ್ಯ ನೋಡ್ಬೋದು, ರೋಡ್ ಪಕ್ಕದಲ್ಲೇ. ಪಾಕೆಟ್ ಆಗೋ ಜಾಗ, ಕೇರ್ಫುಲ್ ಆಗಿರ್ಬೇಕು ಆ್ಯಕ್ಚುಲಿ ಇಲ್ಲಿ ಕೊಲೋಸಿಯಂ. ನಾವಿವಾಗ ಕೊಲೋಸಿಯಂ ಮುಂಭಾಗದಿಂದ ರೋಮನ್ ಫಾರಮ್ಗೆ ಹೋಗ್ತಾ ಇದ್ದೀವಿ. ಇದೇ ದೃಶ್ಯಾವಳಿಗಳು ರೋಮನ್ ಫಾರಮ್ಗೆ ಹೋಗೋದು. ರೋಮನ್ ಫಾರಮ್ನ ಕೆಲವು ದೃಶ್ಯಗಳು.
ಸೋಷಿಯಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ರೋಮನ್ ಫಾರಂ. ಫೈನಲ್ ಆಗಿ ರೋಮನ್ ಫಾರಮ್ನ ದೃಶ್ಯಗಳು. ಓಕೆ, ಇಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ರು ಮೊದಲು. ಮತ್ತು ಇಲ್ಲಿ ಏನೋ ಸೆಲೆಬ್ರೇಷನ್ ಇದ್ದರೆ ಇಲ್ಲೇ ಮಾಡ್ತಾಯಿದ್ರು. ರೋಮ್ದು ಮೇನ್ ಸಿಟಿ ಸೆಂಟ್ರ್ ಅಂತ ಹೇಳ್ಬೋದು ಫಾರಮ್, ರೋಮನ್ ಫಾರಮ್. ಅದ ರೋಮಲ್ಲಿ ಎಲ್ಲೋದ್ರೂ ಒಂದು ಚರ್ಚ್ ಇರುತ್ತೆ. ಇಲ್ಲೊಂದು ಚರ್ಚ್ ಇದೆ, ಓಕೆ. ಅಲ್ಲಿ ದೇಶದ ಎಲ್ಲ ಭಾಗದಲ್ಲೂ ಒಂದೊಂದು ಇದೆ ನೋಡಿ. ಅಲ್ಲಿದ್ದು ರೋಡ್, ಬಸ್ಸುಗಳು ನೋಡಿ, ಗಾಡಿಗಳು ಇದ್ದಕ್ಕೆ. ಬೆಂಚಿ ಜೆಲಾಟೋ ಸಿಗೋ ಜಾಗ ಇದೆ. ಜೆಲಾಟೋ ಇಲ್ಲಿ ತುಂಬಾ ಫೇಮಸ್ ನೋಡಿ. ಅಲ್ಲಿ ಲಾಸ್ಟ್ ಕೌಂಟ್ರಲ್ಲಿ ಜೆಲಾಟೋ ಸಿಗುತ್ತೆ. ಫ್ರೈ ಬರ್ತಾನೆ. ಬೆಂಚಿ ಗೆಲಾಟೋ 6 ಯೂರೋದಿದೆ, 7 ಯೂರೋದಿದೆ, 4.5 ಯೂರೋದಿದೆ ಕೂಡ. ಈ ಥರ ಮೇಕಿಂಗ್. ಗೆಲಾಟೋ ಮೀನು ಇಲ್ಲಿದೆ. ಸ್ವೀಟ್ಸ್ ನೋಡಿ, ಮುಂದುಗಡೆ ನೋಡಿ. ಈಗ 18th ಸೆಂಚುರಿಯಲ್ಲಿ ಕಟ್ಟಿರೋದು ಇದು ಟ್ರೆವಿಸ್ ಫೌಂಟೇನ್. ಸಖತ್ತಾಗಿದೆ ಮಾತ್ರ ಅಲ್ಲ. ಇದು ರೈಟ್ ಹ್ಯಾಂಡಿಂದ ಲೆಫ್ಟ್ ಸೈಡ್ ಶೋಲ್ಡ್ರಿಗೆ ಕಾಯಿನ್ ಹಾಕಿದ್ರೆ ನಾವು ರಿಟರ್ನ್ ಇಲ್ಲಿ ಬರ್ತೀವಿ ಅಂತ ಒಂದು ಮಾತುಕತೆ ಇದೆ. ರೈಟ್ ಹ್ಯಾಂಡಿಂದ ಲೆಫ್ಟ್ ಶೋಲ್ಡರಿಗೆ ಕಾಯಿನ್ ಟಾಸ್ ಮಾಡಿದ್ರೆ ನೋಡಿ. ಕಾಯಿನ್ಸ್ ಇರೋದು, ಕಾಯಿನ್ಸ್ ತುಂಬಿ ನೋಡಿ. ಬೇರೆ ಲೆವೆಲ್. ಟ್ರೆವಿಸ್ ಫೌಂಟೇನ್ ಬ್ಯೂಟಿ ನೋಡಿ. ಟ್ರೆವಿಸ್ ಫೌಂಟೇನ್ ಸೈಡ್ ಭಾಗ ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಅಲ್ಲಿನೂ ಸೆಕೆಯಲ್ಲಿ ಇನ್ನೊಂದು ಸೆಕೆ ಆಗಿದೆ. ಟಾಪ್ ಟ್ಯಾಂಕ್ಸು ಸ್ಯಾಂಡಲ್ಲಿ ಆರ್ಟ್ ಮಾಡ್ತಾ ಇದೆ. ಮೆಕ್ಡೊನಾಲ್ಡ್ ಪಕ್ಕದಲ್ಲಿದ್ದೀವಿ ನಾವು, ಇಟಾಲಿಯಲ್ಲಿರೋ ಮೆಕ್ಡೊನಾಲ್ಡ್ಸ್. ಇಲ್ಲಿ ತುಂಬಾ ಫೇಮಸ್, ಇಲ್ಲಿನೇ ಒರಿಜಿನ್ ಆಗಿದ್ದು ಇಟಾಲಿಯಲ್ಲಿ. ಆಗ ಇಲ್ಲಿರೋ ಮೆಕ್ಡೊನಾಲ್ಡ್ಸ್ ಫುಡ್ ಹೇಗಿದೆ ಅಂತ ನೋಡು. ಲಾರ್ಜೆಸ್ಟ್ ಮೆಕ್ಡೊನಾಲ್ಡ್ಸ್ ಇದು. ಪ್ಯಾಂಥಿಯನ್ಗೆ ಹೋಗುವ ದಾರಿಯಲ್ಲಿ ಸಿಕ್ಕಿರೋ ಚರ್ಚ್ ಇದು. ಹೊಟ್ಟೆಲಿ ತುಂಬಾ ಟಯರ್ಡ್ ಆಗಿದೆ, ಆದರೂ ತೋರಿಸ್ತೀವಿ ಒಳಗೆ ಏನಿದೆ ಅಂತ ನೋಡುವ. ಚರ್ಚ್ ಸಖತ್ತಾಗಿದೆ ಇದು. ಹೇಗೆ ಕಟ್ಟಿದ್ದಾರೆ ನೋಡಿ. ನೋಡ್ತಾ ಒಂದು ಭಾಗನ ನೋಡಿ. ಸಣ್ಣದಾಗಿ ತೋರಿಸ್ಬೇಕಾದ್ರೆ ಹೀಗೆ ಕೂಡ ತೋರಿಸ್ಬೋದು ನೋಡಿ. ಯಾವ ಥರ ನೋಡಿ ಇಂಟೀರಿಯರ್ ಇದೆ ಅಂತ. ಆರ್ಕಿಟೆಕ್ಚರಲ್ ಪೇಂಟಿಂಗ್ ವರ್ಕ್ ಎಲ್ಲ, ಪೇಂಟಿಂಗ್ ಎಲ್ಲ ಹೇಗೆ ಮಾಡಿಟ್ಟಿದ್ದಾರೆ. ಬೇರೆ ಲೆವೆಲ್ ಇರುತ್ತೆ. ಚರ್ಚ್ ಸಖತ್ತಾಗಿದೆ ಮಾತ್ರ. ಒಂದೊಂದು ಡೀಟೇಲ್ ಕೂಡ ಸೂಪರ್ ಆಗಿದೆ. ರೋಮ್ನಲ್ಲಿರೋ ಪ್ಯಾಂಥಿಯಾನ್ಗೆ ಸ್ವಾಗತ. ಈ ಪ್ಯಾಂಥಿಯಾನ್ನಲ್ಲಿ ಕಾಲಮ್ಸ್ ನೋಡಿ, ಟೋಟಲ್ ಆಗಿ ಬಂದುಬಿಟ್ಟು 8 ಕಾಲಮ್ಸ್ ಇದೆ. ಈಚೆ 4, ಆಚೆ 4 ಮೇನ್ ಕಾಲಮ್. ಇದು 174 ADಯಲ್ಲಿ ಬಿಲ್ಟ್ ಮಾಡಿರೋದು. ಆ ಕಾಲದಲ್ಲಿ 174 ADಯಲ್ಲಿ ರೋಮನ್ ಟೆಂಪಲ್ ಆಗಿ ಯೂಸ್ ಮಾಡ್ತಾ ಇದ್ದಿದ್ದು. ಇದರ ವಿಶೇಷತೆ. ಹೈಟ್ ಬಂದುಬಿಟ್ಟು ಅರೌಂಡ್ 45 ಮೀಟರ್ಸ್ ಇದೆ. ವಿಡ್ತ್ ಬಂದುಬಿಟ್ಟು ಅರೌಂಡ್ 54 ಮೀಟರ್ಸ್ ಹತ್ರ ಇದೆ. ಇದು ಫುಲ್ ಮಾರ್ಬಲಲ್ಲಿ ಕಟ್ಟಿರೋದು ಕಾಣುತ್ತೆ ಪ್ಯಾಂಥಿಯಾನ್. ನೋಡಿ ರೋಮ್ನಲ್ಲಿರೋದು ಜಾಗ ಪಕ್ಕದಲ್ಲೇ ತೋರಿಸ್ತೀನಿ ನೋಡಿ. ಹಿಸ್ಟಾರಿಕಲ್ ಪ್ಲೇಸಸ್ ಮಾತ್ರ ಇದೆ. ಚರ್ಚೆಲ್ಲ ಇದೆ, ತುಂಬ ವಿಷಯದಲ್ಲ. ತುಂಬಾ ಜಾಗ ಇದೆ ಇಲ್ಲಿ ಇತಿಹಾಸಕರವಾದದ್ದು. ಈ ಒಂದು ಜಾಗದಲ್ಲಿ ಬಂದಿದ್ದೀವಿ ನೋಡೋ ಒಳಗೆ.
ಚರ್ಚ್. ಸೀಲಿಂಗ್ ಎಲ್ಲ ನೋಡಿ ಯಾವ ಲೆವೆಲಲ್ಲಿ ಟೂರಿಸ್ಟ್ ಜನ ನೋಡಿ ಇಲ್ಲಿ ರೋಮಲ್ಲಿ